ಹಾಯ್ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5/3/2024 ಸೆಕೆಂಡ್ PUCಗೆ ನಡೆಯುವಂತಹ ಒಂದು ಪೊಲಿಟಿಕಲ್ ಸೈನ್ಸ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದ್ದಾವೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಕ್ವಶನ್ಸ್ಗಳು ನಿಮ್ಮ ಮುಂದೆ ನಾಳೆ ನಡೆಯುವಂತಹ ಒಂದು ಪರೀಕ್ಷೆಗೆ ಬರ್ತವೆ. ಶುರು ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮುಖ್ಯವಾಗಿ ಬರ್ತವೆ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು? ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಯಾವುವು? 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ನಾಗರಿಕ ಸೇವೆಯ 2 ಲಕ್ಷಣಗಳನ್ನು ತಿಳಿಸಿ. ಶಕ್ತಿಯ ಬಣಗಳು ಎಂದರೇನು? ಉದಾಹರಣೆ ಕೊಡಿ. ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ಹೆಸರಿಸಿ. ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಭಾರತವು ಕೈಗೊಂಡ ಯಾವುದಾದರೂ 2 ಅಣುಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು ಹೆಸರಿಸಿ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳು ಉತ್ತರಿಸಿರಿ. 6 × 5 = 30. ಈ ಕೆಳಗಿನ ಭಾರತದ ನಕ್ಷೆಯನ್ನು ನೋಡಿ ಪ್ರಸ್ತುತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ. ಇಲ್ಲಿ ಜಿಲ್ಲಾಧಿಕಾರಿ 5 ಕಾರ್ಯಗಳನ್ನು ತಿಳಿಸಿ. ಮಹಿಳಾ ಚಳವಳಿಯ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ರೈತ ಚಳವಳಿಯ ಪ್ರಮುಖ ಕಾರಣಗಳನ್ನು ಚರ್ಚಿಸಿ. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ. ಇದರ ಆಧಾರದ ಮೇಲೆ ಭಾರತಕ್ಕೆ ಭ್ರಷ್ಟಾಚಾರವು ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿಶ್ಲೇಷಿಸಿ. ಈ ರೀತಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸಮ್ಮಿಶ್ರ ವ್ಯವಸ್ಥೆಯ ಒಂದು ಗುಣಗಳ್ಯಾವು? ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿರಿ. ಭಾರತ ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿಶ್ಲೇಷಿಸಿ. ಭಾಗ ಡಿ. ಇಲ್ಲಿ ನೋಡಿ, ಇಲ್ಲಿ 10 ಮಾರ್ಕ್ಸಿಗೆ ಇರುವಂಥ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಮಾತ್ರ ಫಿಕ್ಸ್ ಬರುತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಬನ್ನಿ, ಯಾವುದು? ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿರಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿರಿ. ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ. ವಿಶ್ವಸಂಸ್ಥೆಯ ಧ್ಯೇಯಗಳು, ತತ್ವಗಳು ಮತ್ತು ರಚನೆಯನ್ನು ವಿವರಿಸಿರಿ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದರಲ್ಲಿ ಮಿನಿಮಮ್ ನಿಮಗೆ 35-40 ಪ್ರಶ್ನೆ ಮಾರ್ಕ್ಸ್ಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.